ಎಲ್ಲರಿಗೂ ನಮಸ್ಕಾರ. ವಾರಣಾಸಿಯಿಂದ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೊರಟಿದ್ದೀವಿ. ಒಂದೇ ಭಾರತ್ ಟ್ರೈನ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ, 6 ಗಂಟೆ 20 ನಿಮಿಷಕ್ಕೆ ಹೊರಡ್ತೀವಿ. ಪ್ರಯಾಗ್ರಾಜ್ಗೆ 8 ಗಂಟೆಗೆ 8:15ಗೆ ತಲುಪ್ತೀವಿ. ಅಲ್ಲಿಂದ ನಮ್ಮ ಕುಂಭಮೇಳದ ವಿಡಿಯೋ ಮತ್ತು ನಮ್ಮ ಯಾತ್ರೆ ಎರಡೂ ಶುರುವಾಗುತ್ತೆ. ಬನ್ನಿ ಹೋಗೋಣ. ಸ್ವಲ್ಪ ವಾರಣಾಸಿ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನೋಡಿ. ಇದು ವಾರಣಾಸಿ ಸಿಟಿ ಮ್ಯಾಪು. ನೋಡಿ, ಗಂಗಾ ನದಿ ಮತ್ತು ಕಾಶಿ ವಿಶ್ವನಾಥ್ ಟೆಂಪಲ್ ಕಾರಿಡಾರು, ಹಾಗೆ ಪೂರ್ತಿ ಊರು ಅದನ್ನು ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ನು 6 ಗಂಟೆಗೆ. ಎಲ್ಲ ನಮ್ಮವರೆಲ್ಲ ರೆಡಿಯಾಗಿದ್ದೀವಿ. ರಘುವೀರು ಮತ್ತು ಅನು ಅವರು ಇವಾಗ ಜಾಯಿನ್ ಆಗಿದ್ದಾರೆ. ಸೊ ಇದೇ ಒಂದೇ ಭಾರತ್ ಟ್ರೈನ್ ಬಂತು, ಆರೆಂಜ್ ಕಲರ್ ಹೊಸದು. ಸೊ ಈ ಟ್ರೈನಲ್ಲೇ ಹೊರಟಿದ್ದೀವಿ. ನೋಡಿ, ಇಲ್ಲೂ ಇದ್ದಾರೆ ನಮ್ಮವರೆಲ್ಲ ಕನ್ನಡದವರೇ. ಸೊ ಟ್ರೈನಲ್ಲಿ ಪ್ರಯಾಗ್ರಾಜ್ಗೆ ಹೊರಟಿದ್ದೀವಿ. ಒಂದೇ ಭಾರತ್ ಟ್ರೈನು ವಾರಣಾಸಿಯಿಂದ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೊರಟಿದ್ದೀವಿ. ಇನ್ನೊಂದು ಈಗ ಸಮಯ 8 ಗಂಟೆ, ಇನ್ನೊಂದು 10 ನಿಮಿಷಕ್ಕೆ ರೀಚ್ ಆಗ್ತೀವಿ. ಆಚೆ ಕಡೆ ನೋಡಿ ತೋರಿಸ್ತೀನಿ. ಏನಂತ ಕ್ಲಾರಿಟಿ ಕಾಣಿಸಲ್ಲ, ಎಲ್ಲ ಫಾಗ್ ಇದೆ. ಬನ್ನಿ ನೋಡೋಣ. ಪ್ರಯಾಗ್ರಾಜಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ನಾನ್ ಸ್ಟಾಪ್ ಆದ್ದರಿಂದ ವಾರಣಾಸಿ ಟು ಪ್ರಯಾಗ್ರಾಜ್ ಎಲ್ಲೂ ಸ್ಟಾಪ್ ಇಲ್ಲ. ಸುಮಾರು ಸ್ಟೇಷನ್ ಬರ್ತಿದೆ, ಆದರೆ ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಇದು ಪ್ಯಾಂಟ್ರಿ, ಒಂದೇ ಭಾರತ್ ಟ್ರೈನ್ದು ಪ್ಯಾಂಟ್ರಿ. ಇಲ್ಲೆಲ್ಲ ಊಟಗಳು ತಿಂಡಿ ಎಲ್ಲ ಸ್ಟೋರ್ ಮಾಡಿರ್ತಾರೆ. ಆರ್ಡ್ರ್ ಮಾಡಿದವರು ಕೊಡ್ತಾರೆ. ನಾವೇನು ಆರ್ಡ್ರ್ ಮಾಡಲಿಲ್ಲ, ಬರೀ 1 hour 30 minutes ಜರ್ನಿ ಆದ್ದರಿಂದ ಏನೂ ಮಾಡಿಲ್ಲ. ನೋಡಿ, ಇವಾಗ ಕೊಟ್ಕೊಂಡು ಹೋಗ್ತಾ ಇದ್ದಾನೆ ಅವನು, ಆರ್ಡ್ರ್ ಮಾಡಿರೋರಿಗೆಲ್ಲ. ಈ ಟ್ರೈನ್ ಡೆಲ್ಲಿ ತನಕ ಹೋಗುತ್ತೆ. ವಾರಣಾಸಿ ಟು ಡೆಲ್ಲಿ ಟ್ರೈನ್ ಇದು, ವಯಾ ಪ್ರಯಾಗ್ರಾಜ್. ನಾವು ಪ್ರಯಾಗ್ರಾಜಲ್ಲಿ ಇಳ್ಕೊತೀವಿ. ನೋಡಿ, ಪ್ರಯಾಗ್ರಾಜ್ ಬಂದ್ವಿ. ಟೆಂಟ್ ಸಿಟಿ ಇದು ನೋಡಿ ಹೇಗಿದೆ. ತುಂಬ ಫಾಗ್ ಇರೋದ್ರಿಂದ ಅಷ್ಟು ಕ್ಲಾರಿಟಿ ಇಲ್ಲ, ಬಟ್ ಟೆಂಟ್ ಸಿಟಿ ಎಲ್ಲ ಕಾಣಿಸ್ತಾ ಇದೆ. ಎಲ್ಲ ಅಖಾಡಗಳಿಲ್ಲೇ ಇರೋದು. ಸೊ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಒಬ್ರೊಬ್ರದ್ದು ಒಂದೊಂದು ಸ್ಟೈಲಲ್ಲಿ ಮಾಡಿದ್ದಾರೆ. ಜನ ಸಂದಣಿ ಇದೆ, ಅಷ್ಟು ಕಾಣಿಸ್ತಾ ಇಲ್ಲ, ಓಡಾಡೋ ಹಾಗಿದೆ. ದೇವ್ರ ದಯೆಯಿಂದ ನಮಗೆ ಸ್ನಾನ ಆದರೆ ಸಾಕು ಚೆನ್ನಾಗಿ. ನೋಡಿ, ಟೆಂಟ್ ಸಿಟಿ ಇದು. ಎಲ್ಲ ಮೋಸ್ಟ್ ಆಫ್ ದ ಅಖಾಡಾಸ್ ಇಲ್ಲೇ ಇರೋದು. ಅಲ್ಲಿ ಎದುರುಗಡೆ ಇರೋದು ಶಾಸ್ತ್ರಿ ಬ್ರಿಡ್ಜು, ಲಾಲ್ ಬಹದ್ದೂರ್ ಶಾಸ್ತ್ರಿ ಬ್ರಿಡ್ಜ್ ಅದು ಎದುರುಗಡೆದು.
ಅದ್ರ ಕೆಳಗಡೆ ಇಲ್ಲೆಲ್ಲ ಇದು ನೋಡಿ, ಎಲ್ಲ ಸಾಧು ಸಂತರೆಲ್ಲ ಅಲ್ಲೇ ಇದ್ದಾರೆ ನೋಡ್ಬೋದು. ನೋಡಿ ಗಂಗಾ ನದಿ ಬಂತು, ಗಂಗಾ ನದಿಗೆ ಎಂಟ್ರ್ ಆದ್ವಿ, ಕ್ರಾಸ್ ಮಾಡ್ತಾ ಇದ್ದೀವಿ ಗಂಗಾ ನದಿನ. ನೋಡಿ ಇದೆಲ್ಲ ಪೂಲ್ ಮಾಡಿದ್ದಾರೆ, ಹೊಸದಾಗಿ ಮಾಡಿರೋದು ಇವೆಲ್ಲ, ಕುಂಭಮೇಳಕ್ಕೆ ಮಾತ್ರ ಮಾಡಿದ್ದಾರೆ ಇದನ್ನ. ಅಂಥ ಜನ ಇಲ್ಲ, ದೇವ್ರದೇ ನಮ್ಗೆ ಸ್ನಾನ ಮಾಡೋಕ್ಕಾದ್ರೆ ಸಾಕು. ಕಾಶಿಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ಪ್ರಯಾಗದಲ್ಲಿ ಹೇಗಿರುತ್ತೋ ನೋಡೋಣ. ನೋಡಿ ಎಲ್ಲ ಒಂದು ಸಾಧು ಸಂತರ ಗ್ಯಾಂಗ್ ಹೋಗ್ತಾ ಇದೆ ಸ್ನಾನಕ್ಕೆ. ಇವತ್ತಿಂದ ಆ್ಯಕ್ಚುಲಿ 13ರಿಂದನೇ ಇದೆ, 13, 14 2 ದಿನ ಶಾಹಿ ಸ್ನಾನಗಳಿದೆ. ನೋಡಿ ಎಲ್ಲ ಟೆಂಟ್ಗೆಲ್ಲ ಜಾಗ ಮಾಡಿಕೊಟ್ಟಿದ್ದಾರೆ, ಎಷ್ಟೋ ಜನ ಇನ್ನೂ ಮಾಡ್ತಾ ಇದ್ದಾರೆ. ಹೀಗಿದೆ, ಇದು ತ್ರಿವೇಣಿ ಮಾರ್ಗ, ಇದು ಆ ಜಾಗ ಹೋಯ್ತಲ್ಲ ಆ ರೋಡಲ್ಲೇ ನಾವು ಹೋಗಬೇಕಾಗಿರೋದು. ಈಗ ಊರಿಗೆ ಎಂಟ್ರ್ ಆಗ್ತಾ ಇದ್ದೀವಿ, ಇನ್ನು ಮುಂದಿನ ವಿಡಿಯೋ ತೋರಿಸ್ತೀನಿ ನೋಡಿ. ಪ್ರಯಾಗ್ರಾಜ್ ಜಂಕ್ಷನ್ ಬಂದು ಇಳಿದಿದ್ದೀವಿ, ಎಲ್ಲ ನಮ್ಮ ಟೀಮ್ ಅವರೆಲ್ಲ ಬಂದಿದ್ದೀವಿ. ಎಲ್ಲ ಬಂದಿಳಿದಿದ್ದೀವಿ, ಇವಾಗ ಹೋಟೆಲ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಇದು ಪ್ರಯಾಗ್ರಾಜ್ ಜಂಕ್ಷನ್ನು, ಸಿವಿಲ್ ಲೈನ್ ಸೈಡ್ ಇದು. ಅದಕ್ಕೆ ಒಂದೇ ಭಾರತ್ ಟ್ರೈನಲ್ಲಿ ಬಂದಿದ್ದರಿಂದ ಸ್ವಲ್ಪ ರಶ್ ಕಮ್ಮಿ ಇತ್ತು, ಬಚಾವಾದ್ವಿ. ಇಲ್ಲ ಬೇರೆ ಗಾಡಿಯಲ್ಲಿ ಬಂದಿದ್ರೆ ಬನ್ನಿ ಹೋಗೋಣ ಮುಂದೆ. 8 ಗಂಟೆ ಪ್ರಯಾಗ್ರಾಜಲ್ಲಿ. ನೋಡಿ ಹೇಗಿದೆ ಇನ್ನು ಹಿಮ. ಈ ಹಿಮದಲ್ಲಿ ಸ್ನಾನ ಮಾಡಬೇಕೀಗ. ಟೆಂಪ್ರೇಚರ್ ಎಷ್ಟಿದೆಯೋ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ನೋಡಿ ವ್ಯವಸ್ಥೆ ಹೇಗಿದೆ, ಪಾರ್ಕಿಂಗ್ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ಇದ್ರವರೆಗೂ ವ್ಯವಸ್ಥೆ ಏನೋ ಸುವ್ಯವಸ್ಥೆಯಾಗಿದೆ, ಇದನ್ನು ಅವ್ಯವಸ್ಥೆ ಮಾಡದೇ ಇದ್ದರೆ ಸಾಕು. ಹೀಗೆ ಕಾಪಾಡಿಕೊಳ್ಳಿ. ನೋಡಿ ಎಲ್ಲ ಹೊಸ ಡೆವಲಪ್ಮೆಂಟ್, ಇವೆಲ್ಲ ಕುಂಭಮೇಳಕ್ಕೆ ಅಂತಾನೆ ಮಾಡಿರೋದು. ಆ್ಯಂಡ್ ಸ್ಟೇಷನ್ನಲ್ಲಿ ಪೊಲೀಸ್ ಅವರು ಸೆಕ್ಯೂರಿಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಒಬ್ಬರೂ ಇತ್ಲಾಗ ಅತ್ಲಾಗ ಓಡಾಡಕ್ಕೆ ಬಿಡಲ್ಲ, ಅವ್ರು ಲೈನಲ್ಲಿ ಕಳಿಸ್ತಾರೆ, ಅದೇ ರೀತಿ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ನಮ್ಮ ಟ್ರೈನಿಂದ ಬಂದವರೆಲ್ಲ ಬರ್ತಾ ಇದ್ದೀವಿ. ಜನಗಳು ನೋಡಿ, ಎಲ್ಲ ಯಾತ್ರಿಗಳು ಬೆಂಗಳೂರಿಂದ ಭಾಳಷ್ಟು ಜನ ಬಂದಿದ್ದಾರೆ. ಎಲ್ಲಿ ನೋಡಿದ್ರು ಕನ್ನಡದವ್ರು ಇದ್ದ ಸಿಗ್ತಾ ಇದ್ದಾರೆ. ನೋಡಿ ಎಲ್ಲ ಕುಂಭಮೇಳಕ್ಕೆ ಹೋಗ್ತಿರೋರೆ. ಬನ್ನಿ ಹೋಗೋಣ ಕುಂಭಮೇಳಕ್ಕೆ. ಇದು ಎದುರುಗಡೆ ಆ ಬಿಲ್ ಬೋರ್ಡ್ ಇರೋದು ರೈಲ್ವೆ ಸ್ಟೇಷನ್ನು. ಅಲ್ಲಿಂದ ಸೀದಾ ನಡ್ಕೊಬಂದ್ವಿ. ಇನ್ನೂ ಬರ್ತಾ ಇದ್ದಾರೆ. ಶುಭ, ವಿದ್ಯಾ ಅವರ ಅಕ್ಕ, ಕುಚ್ಚಿ, ಅನು ಅವರು, ಗೀತಾ ಅವರೆಲ್ಲ ಬರ್ತಿದ್ದಾರೆ. ಅಲ್ಲಿಂದ ಬಂದರೆ ಇದು ಹೋಟ್ಲು ನಾವಿರೋದು. ಇದು ಇಲ್ಲಿದ್ದೀವಿ. ಇವಾಗ ಪ್ರಯಾಗ್ರಾಜಲ್ಲಿ ಚೆಕ್ ಇನ್ ಆಗಿಬಿಟ್ಟು ಮುಂದಿನ ಪಯಣ ದಶಾಶ್ವಮೇಧ ಘಾಟ್, ಗಂಗಾ ನದಿ ತೀರ, ಅಲ್ಲಿಂದ ಮುಂದಕ್ಕೆ ಅಖಾಡ ಪರಿಸರಕ್ಕೆ ನಮ್ಮ ಪಯಣ. ಬನ್ನಿ ಹೋಗೋಣ. ಹೊರಟಿದ್ದೀವಿ ಕುಂಭಮೇಳದ ಪರಿಸರದ ಕಡೆಗೆ. ಇದು ರೈಲ್ವೆ ಸ್ಟೇಷನ್ನು. ನೋಡಿ ಹೇಗಿದೆ. की तरफ जाने वाले यात्री प्रवेश द्वार संख्या 3 से जाए और ऐसा करना दंडनीय अपराध है। ऐसे वाहन चालकों ಕುಂಭಮೇಳದ ಕಳೆ ಬಂದಿದೆ ಪ್ರಯಾಗ್ರಾಜಲ್ಲಿ. ನೋಡಿ
ಪೊಲೀಸ್ ಅವರು ಹೇಗಿದೆ ಸೆಕ್ಯೂರಿಟಿ, ಟೈಟ್ ಸೆಕ್ಯೂರಿಟಿ ನೋಡಿ ಎಲ್ಲ. ನೋಡಿ ಎಲ್ಲ ಕಂಬಗಳಿಗೂ ಹೇಗೆ ಪೇಂಟ್ ಮಾಡಿದ್ದಾರೆ. ಎಲ್ಲ ಬಂದಿದ್ದೀವಿ, ನಾಗವಾಸುಕಿ ಮಂದಿರ ಹತ್ರ ಬರ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟು ನಮ್ಮ ಕುಂಭಮೇಳ ಯಾತ್ರೆ. ಬನ್ನಿ ಹೋಗೋಣ ಫಸ್ಟು ನಾಗವಾಸುಕಿ ಟೆಂಪಲ್ ಕಡೆಗೆ. ಹಾಯ್, ಇದು ಒಂದು ಶಕ್ತಿಪೀಠ. ಶಕ್ತಿಪೀಠಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ರೀಕನ್ಸ್ಟ್ರಕ್ಷನ್ನು. ಎಲ್ಲ ದೇವಸ್ಥಾನಗಳನ್ನು ಮಜಬೂತಿಯಾಗಿ ಮಾಡ್ತಿದ್ದಾರೆ. ಗೀತಾ ಅವರೆಲ್ರಿಗೂ ತಮ್ಮ ಕೈಗೆ ಆದಷ್ಟು ದಾನ ಕೊಡ್ತಾ ಇದ್ದಾರೆ. ನಮ್ಮ ಕುಂಭಮೇಳದ ಫಸ್ಟ್ ದೇವಸ್ಥಾನ ಶಕ್ತಿಪೀಠದಿಂದ ಶುರು ಮಾಡ್ತಾ ಇದ್ದೀವಿ. ಇಲ್ಲೇ ನಾಗವಾಸುಕಿ ದೇವಸ್ಥಾನದ ಪಕ್ಕನೇ ಇದೆ ಈ ದೇವಸ್ಥಾನ. ಇದು ದೇವಸ್ಥಾನಕ್ಕೆ ಹೋಗೋದು ಸುತ್ತಮುತ್ತಲು. ಶಕ್ತಿಪೀಠ ಆದ್ರಿಂದ ಹೆಂಗಸರದ್ದು ಜಾಸ್ತಿ ಅಲಂಕಾರ ವಸ್ತುಗಳು ಜಾಸ್ತಿ ಇದೆ. ನೋಡಿ ಸೆಕ್ಯೂರಿಟಿ ಅಂತೂ ಫುಲ್ಲು ಟೈಟ್ ಆಗಿದೆ. ನೋಡಿ ಎಲ್ಲ ದೇವಸ್ಥಾನಗಳನ್ನು ರಿನಿವೇಟ್ ಮಾಡ್ತಾ ಇದ್ದಾರೆ. ಎಲ್ಲ ದೇವಸ್ಥಾನಗಳನ್ನು ರಿನಿವೇಟ್ ಮಾಡ್ತಿದ್ದಾರೆ. ನೋಡಿ ಇದೊಂದು ಶಕ್ತಿಪೀಠ. ಬನ್ನಿ ಹೋಗೋಣ. ಹೋಗಿ ಇದೊಂದು ಶಕ್ತಿಪೀಠ. ದೇವರು ಇಲ್ಲಿ ತೊಟ್ಲು ಥರ ಕಟ್ಟಿದ್ದಾರೆ. ಇದೇ ದೇವಿ. ನೋಡಿ ಶಕ್ತಿಪೀಠದ ಒಳಗಡೆ ಬಂದಿದ್ದೀವಿ. ವಿಡಿಯೋ ಮಾಡೋ ಹಾಗಿಲ್ಲ, ಬಟ್ ಅಂದರೂ ತೋರಿಸ್ತಾ ಇದ್ದೀನಿ ಕಷ್ಟಪಟ್ಟು. ಎಲ್ರಿಗೂ ದೇವಿ ಆಶೀರ್ವಾದ ಮಾಡಲಿ ಅಂತ ನೋಡಿ ಬಂದಿದ್ದೀವಿ. ಸಿದ್ಧಿರ್ಭವತು ಮೇ ಸದಾ. ಇದು ಆಂಜನೇಯ. ಶಕ್ತಿಪೀಠದಲ್ಲಿ ಇರೋ ಎಲ್ಲ ದೇವರುಗಳು ತುಂಬ ಪುರಾತನವಾದ ದೇವಸ್ಥಾನ. ಎಲ್ಲ ಹಳೇ ಮೂರ್ತಿಗಳು ಎಲ್ಲ ಇಲ್ಲಿದೆ ನೋಡಿ. ಇದು ಸಾಕ್ಷಿ ವಿಘ್ನೇಶ್ವರ. ನಾವು ಬಂದಿದ್ದೀವಿ ಅಂತ ಹೇಳಬೇಕು. ನಾವು ಬಂದಿದ್ದೀವಿ. ಸಿದ್ಧಿ ವಿನಾಯಕ, ಕಾಮಧೇನು ಎಲ್ಲ ಇದೆ ದೇವರು ನೋಡಿ. ಭಾಳ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಎಲ್ಲರೂ ಬಂದು ವಿಸಿಟ್ ಮಾಡುವಂಥ ಜಾಗನೇ ಇದು. ನೋಡಿ ಹೆಂಗಿದೆ ಹೋಗ್ತಾ ಇರೋದು ಜನ. ಹೋಗ್ತಾ ಇದ್ದೀವಿ. ಎಲ್ಲ ಟೆಂಟ್ಗಳು ಹಾಕಿದ್ದಾರೆ. ಅಖಾಡ ಅವ್ರದ್ದು ನೋಡಿ ಎಲ್ಲ ಹೇಗೆ ಬರ್ತಾ ಇದ್ದಾರೆ ಜನ. ನೋಡಿ ಜಸ್ಟ್ ಎಂಟ್ರಿಂಗ್ ಗ್ಯಾಂಜಸ್ಗೆ ನೋಡಿ. ಐ ಡೋಂಟ್ ನೋ ನಿಮ್ಗೆ ಕಾಣಿಸುತ್ತೋ ಇಲ್ವೋ,
ಹೇಗೆ ಜನ ಇದ್ದಾರೆ, ಹೇಗೆ ಕ್ರಾಸ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಇವಾಗ ಪ್ರಯಾಗ್ರಾಜ್ದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗೋದು ಇವಾಗಲೇ. ಇಷ್ಟೊತ್ತು ನಾವು ಸಿಟಿ ಒಳಗಡೆ ಬಂದ್ವಿ, ಅಷ್ಟು ಜನನೇ ಇಲ್ಲ. ಅಲ್ಲಿ 99% ಜನ ಇಲ್ಲೇ ಇದ್ದಾರೆ ನೋಡಿ. ಕಾಣಿಸುತ್ತಾ? ಇನ್ನೂ ಹತ್ರ ತೋರಿಸ್ತೀನಿ ರೀ, 5 ನಿಮಿಷ. ಫೈನಲಿ ನಾವು ಗಂಗೆ ದ್ವಾರಕ್ಕೆ ಬಂದಿದ್ದೀವಿ. ಇದೇ ಗಂಗೆ ಮಾತಾ ಇದು ಏನೋ ಸ್ಟ್ಯಾಚು. ಬಲಕ್ಕೆ ಹೋದರೆ ತ್ರಿವೇಣಿ ಸಂಗಮ್ ರೋಡು ನೋಡಿ. ತ್ರಿವೇಣಿ ಸಂಗಮ್ ರೋಡ್ ಕ್ಲೋಸ್ ಮಾಡಿದ್ದಾರೆ, ಯಾರೂ ಅಲೋ ಮಾಡ್ತಾ ಇಲ್ಲ ಸದ್ಯದ ಪರಿಸ್ಥಿತಿಲಿ. ಅಲ್ಲಿ ಲಕ್ಷಾಂತರ ಜನ ಇರೋದ್ರಿಂದ ಯಾರನ್ನೂ ಅಲೋ ಮಾಡ್ತಾ ಇಲ್ಲ ತ್ರಿವೇಣಿ ಸಂಗಮ್ ರೋಡಲ್ಲಿ. ನೋಡಿ, ಇದು ಇವತ್ತಿನ ಪರಿಸ್ಥಿತಿ ಹೀಗಿದೆ ನೋಡಿ. ನೋಡಿ, ಇದು ಗಂಗಾ ನದಿ ಹತ್ರ ಬಂದಿದ್ದೀವಿ. ಫೈನಲಿ ಸಾಹಸ ಮಾಡಿ. ಜನ ಹೇಗಿದ್ದಾರೆ ಅಂದರೆ ಆ ಸೈಡು ಭಯಂಕರವಾಗಿದ್ದಾರೆ. ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಇದು ಬ್ರಿಡ್ಜಸ್ಸು ನೋಡಿ. ಒಂದೇ ಭಾರತ್ ಟ್ರೈನ್ ಹೋಗ್ತಾ ಇದೆ ನೋಡಿ. ಎಲ್ಲ ಜನಗಳು ನೀರು ಹತ್ರ ಎಲ್ಲಿ ನೋಡಿದ್ರು ಜನ. ನಿಮ್ಗೆ ಅದು ಇದು ಕಾಣಿಸುತ್ತೋ ಇಲ್ವೋ, ಪೂಪಾ ಪೂಲ್ ಕಾಣಿಸ್ತಾ ಇದೆ ನೋಡಿ. ಜನ ಹೆಂಗೆ ಓಡಾಡ್ತಿದ್ದಾರೆ ನೋಡಿ. ನೋಡಿ ಜನ. ನೋಡಿ, ಪ್ರವಾಹ ಬರ್ತಾ ಇದೆ. ನೀರಿನ ಪ್ರವಾಹ ಅಲ್ಲ, ಜನಗಳ ಪ್ರವಾಹ ಕುಂಭಮೇಳಕ್ಕೆ ನೋಡಿ. ಕುಂಭಮೇಳದ ಜನಗಳ ಪ್ರವಾಹ. ಆ ಪ್ರವಾಹದಲ್ಲಿ ನಾವು ಈಜ್ತಾ ಇದ್ದೀವಿ. ಎಲ್ಲ ರಾಜಸ್ಥಾನಿಂದ ಬಂದಿದ್ದಾರೆ ನೋಡಿ. ಇದು ಅಸಲಿ ಕುಂಭಮೇಳ ನೋಡಿ. Yes, be careful now. ನೋಡಿ ಹೇಗೆ ಬರ್ತಿದ್ದಾರೆ ಜನಗಳ ಪ್ರವಾಹ. ವಾದ ವಿವಾದ ನಡೀತಾ ಇದೆ, ಯಾವ ಕಡೆ ಹೋಗಬೇಕು ಎತ್ತ ಅಂತ. ನೋಡೋಣ, ಹೇಗಾದ್ರೆ ಹಾಗೆ. ಈಗ ಒಂದು ಗೇಟ್ ಒಳಗಡೆ ನುಗ್ಗಿದ್ವಿ. ಎಲ್ಲೆಲ್ಲಿ ನುಗ್ತೀವೋ ಏನು ಮಾಡ್ತೀವೋ ದೇವ್ರಿಗೆ ಗೊತ್ತು. ಯಾಕೆ ಈ ಥರ ಕರ್ಕೊಂಡು ಹೋಗ್ತಿದ್ದಾರೋ ಗೊತ್ತಿಲ್ಲ ನನಗೂ ನೋಡಿ. ಸೊ ಬನ್ನಿ, ಕುಂಭಮೇಳಕ್ಕೆ ಸ್ವಾಗತ ಸುಸ್ವಾಗತ. ಇದೇ ನಮ್ಮ ಭಾರತದ ಕುಂಭಮೇಳದ ವಿಶೇಷತೆ. ಗೀತವ್ರೆ, ಏನೋ ದುಡ್ಡಿದ್ರೆ ಕುಡಿ, ಅವಳಿಗೆ ದುಡ್ಡಿದ್ರೆ ಇದ್ರೆ ಕುಡಿ ಅವಳಿಗೆ.
ನೋಡಿ ರಘುವೀರ್ ಅವರು ಎಂಜಾಯಿಂಗ್ ದ ಮೊಮೆಂಟಮ್. ನಂದಿ ದ್ವಾರಕ್ಕೆ ಬಂದಿದ್ದೀವಿ. ನೋಡಿ ಜನಗಳು ಎಲ್ಲರೂ ವೆಜಿಟೇರಿಯನ್ ಆಗಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲರೂ ವೆಜಿಟೇರಿಯನ್ ಆಗಿ ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ. ನೋಡಿ ಈಗ ಫೈನಲಿ ನಾವು ಎಂಟರ್ ಆಗ್ತಾ ಇದ್ದೀವಿ ಕುಂಭಮೇಳದ ಕ್ಷೇತ್ರಕ್ಕೆ. ಇದೇ ಸಂಗಮಕ್ಕೆ ನಮ್ಮ ಪ್ರವಾಹ ಹೋಗ್ತಾ ಇದೆ. ಬನ್ನಿ ನೋಡಿ ಇದೇ ಸಂಗಮ ಕ್ಷೇತ್ರ. ನೋಡಿ ಜನ ಮರಳು ಜಾತ್ರೆ ಮರಳು ಅಂದರೆ ಇದೇನೆ. ನೋಡಿ ಹೇಗಿದ್ದಾರೆ ಜನ. ಕರ್ಕೊಂಡು ಹೋಗಿದ್ರೆ ಹೋಗ್ಬೋದು, ಗೊತ್ತಿಲ್ಲ ಇದೆ. ನೋಡಿ ಅಂತೂ ಇಂತೂ ಬಂದಿದ್ದೀವಿ ತ್ರಿವೇಣಿ ಸಂಗಮಕ್ಕೆ. ನೋಡಿ ನಮ್ಮ ಅಕ್ಕನ ಮಗ ಎಲ್ಲ ಇದ್ದೀವಿ. ನೋಡಿ ಹೇಗಿದೆ. ನೋಡಿ ನಮ್ಮ ಬಂದಿರೋರೆಲ್ಲ ಗ್ರೂಪು, ನಮ್ಮ ಅಕ್ಕ ಅವರು ಎಲ್ಲರೂ ಹೋಗಿ ಸ್ನಾನ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಅವರು, ವಿದ್ಯಾ ಅವ್ರ ಅಕ್ಕ ಅವರು ಎಲ್ಲರೂ ಸ್ನಾನ ಮಾಡ್ತಿದ್ದಾರೆ. ಹುಷಾರು. ಹೆಂಗಸರು ಸ್ನಾನ ಮಾಡ್ತಿರೋದ್ರಿಂದ ಜಾಸ್ತಿ ತೋರ್ಸಕ್ಕಾಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಇಲ್ಲಿಗೆ ಕಟ್ ಮಾಡ್ತೀನಿ. ಸ್ನಾನ ಆಯಿತು, ನಮ್ಮದು ಸ್ನಾನ ಆಯಿತು. ಮತ್ತು ಇವಾಗ ಎಲ್ಲರೂ ಸ್ನಾನ ಮಾಡ್ತಿರೋರ ಮೇಲೆ ಹದ್ದಿನ ಕಣ್ಣು ಥರ ಹೆಲಿಕಾಪ್ಟ್ರಲ್ಲಿ ಹದ್ದಿನ ಕಣ್ಣಲ್ಲಿ ಹಿಡಿತಾ ಇದ್ದಾರೆ. ನೋಡಿ ಅಲ್ಲೆಲ್ಲ ಜನಗಳು. ನೋಡಿ ಹೆಲಿಕಾಪ್ಟ್ರಲ್ಲಿ ಫುಲ್ಲು ಸರ್ವೇಲೆನ್ಸು ಕ್ಯಾಮ್ರಾ ಇದೆ, ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲಿ ಏನು ನೋಡಿದ್ರು ಬರೀ ತಲೆಗಳೇ ಕಾಣಿಸ್ತಾ ಇದೆ, ಇನ್ನೇನು ಕಾಣಿಸ್ತಾನೆ ಇಲ್ಲ ಯಾವ ದಿಕ್ಕಲ್ಲಿ ನೋಡಿದ್ರು. ಇದು ನಿಜವಾದ ನಮ್ಮ ಸನಾತನ ಧರ್ಮ. ನೋಡಿ ಬನ್ನಿ ಎಲ್ಲರೂ, ನೀವು ಬನ್ನಿ ಗಂಗಾ ಜಮುನಾ ಸರಸ್ವತಿಯಲ್ಲಿ ಸ್ನಾನ ಮಾಡಿ.
ಬಾಯ್ ಹೇಳಿ ಅವ್ರಿಗೆ, ಇಲ್ಲಿ ಹೇಳಿ ಎಲ್ಲರೂ ಬಾಯ್ ಹೇಳಿ. ನೋಡಿ ಹೆಲಿಕಾಪ್ಟರ್ ಬರ್ತಿದೆ. ಎಲ್ಲಿ ನೋಡಿದ್ರು ಜನ. जहाँ पर है वहीं पर है टावर नंबर 1 हेलू मंडल जहाँ भी हो या फौजी या जो टावर है इस जगह आ जाइए। और निकाय मंडल और बैजनाथ मंडल जहाँ भी है या फौजी टावर जो है इस जगह है। हम इसी जगह हमारे साथ में कोई नहीं है। जगदीश कुशवाहा जी जहाँ वाले में 1 नंबर पे आ जावे हम राजा में कहीं खड़े 1 नंबर टावर पे आ जावे हम राजा। ಮೀಡಿಯಾ ವ್ಯಾನ್ಸು ಎಲ್ಲ ಮೀಡಿಯಾದವರು ಇದ್ದಾರೆ ಇಲ್ಲಿ. ಎಮರ್ಜೆನ್ಸಿಗೆ ಆ್ಯಂಬುಲೆನ್ಸು ನೋಡಿ. ಮೀಡಿಯಾ ವ್ಯಾನ್ ಎಲ್ಲ ಇದೆ. ಇಂಡಿಯಾ ಟುಡೇ, ಆಜ್ ತಕ್, ನಮ್ಮ ಸ್ನಾನ ಆಯಿತು. ಇವಾಗ ಅಖಾಡಗಳು ಇದೆಯಲ್ಲ, ಅಖಾಡಗಳು ಟೆಂಟ್ ಹಾಕಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವ್ರ ದರ್ಶನ ಮಾಡಿಕೊಂಡು ನಾಗಾ ಸಾಧುಗಳು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇಲ್ಲಿ ನೋಡಿ ಜನ ಹೋಗ್ತಾ ಇರೋದು. ಹೌದು, ಟೆಂಪ್ರರಿ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ. ಸಂಗಮದಲ್ಲಿ ಸಂಗಮ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆಲ್ಲ. ನೋಡಿ, ಪ್ರತಿಯೊಂದು ಕಡೆನೂ ಜನ ಇದ್ದಾರೆ, ಎಲ್ಲ ಕಡೆ ಸ್ನಾನ ಮಾಡ್ತಿದ್ದಾರೆ. ಈ ಸಲದ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ, ಒಂದು ಚೂರು ಎಲ್ಲೂ ಕ್ರೌಡ್ ಆಗದೆ ಇರೋಂಗೆ ನೋಡ್ಕೊಂಡಿದ್ದಾನೆ. बोरी भर रखे हैं, राम राम बोरी भर रखे हैं, राम राम भी रखे हैं, राम राम ನೀರು ಕೂಡ ತುಂಬ ಕ್ಲೀನಾಗಿದೆ. ಮತ್ತು ವ್ಯವಸ್ಥೆ ಅಂತೂ ಮಾತೇ ಆಡೋಗಿಲ್ಲ. ಸುರಕ್ಷತೆ ಆಗಲಿ, ಜನಗಳು ಓಡಾಡೋದು, ಓಡಾಟಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೇ ಒಂದು ಮಾತು ಹೇಳೋದೇನಪ್ಪ ಅಂದರೆ, ಬನ್ನಿ, ದಯವಿಟ್ಟು ಎಲ್ಲರೂ ಬನ್ನಿ. ಏನು ಭಯಪಡೋ ಅವಶ್ಯಕತೆಯೇ ಇಲ್ಲ. ಯಾರು ಬೇಕಾದ್ರೂ, ಈವನ್ ಸೂಪರ್ ಸೀನಿಯರ್ ಸಿಟಿಸನ್ ಕೂಡ ಬಂದು ಕುಂಭಮೇಳ ನೋಡ್ಕೊಂಡು ಹೋಗ್ಬೋದು. ಇದೊಂದು ಆಪರ್ಚುನಿಟಿ. ಬನ್ನಿ, ಹೋಗೋಣ. ನಾವಂತೂ ಬಂದಿದ್ದೀವಿ, ನೀವು ಬನ್ನಿ. ಯಾರು ಬೇಕಾದ್ರೂ ಬರ್ಬೋದು, ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನುಗ್ಲಿಲ್ಲ, ಏನಿಲ್ಲ, ಚೆನ್ನಾಗಿದೆ. ನೋಡಿ ಎಲ್ಲ ಮಾನಿಟ್ರ್ ಹೇಗೆ ಮಾಡ್ತಿದ್ದಾರೆ ಅಂತ. 2 ನಿಮಿಷಕ್ಕೂ ಹೆಲಿಕಾಪ್ಟರ್ ಬಂದು ಚೆಕ್ ಮಾಡ್ಕೋತಾ ಇದೆ ಎಲ್ಲಿ ಏನಾಗ್ತಾ ಇದೆ ಅಂತ.
ಭಾಳ ಚೆನ್ನಾಗಿದೆ ವ್ಯವಸ್ಥೆ, ಬನ್ನಿ. साधूंच्या आखाडे आहे. ಏನಿಲ್ಲ, ಅಖಾಡ ಪರಿಷತ್ಗೆ ಹೋಗ್ತಾ ಇದ್ದೀವಿ. क्यों खत्म हो गया? जा रहे हैं आप? नहीं हो गया हमारा, थैंक यू. नहीं, हिंदी नहीं आता, अंग्रेजी. ನೋಡಿ ಎಲ್ಲ ಇದು ಯಾವುದು ಅಖಾಡಗಳ ಟೆಂಟುಗಳು. ಎಷ್ಟು ದೊಡ್ಡ ಅಖಾಡ ಅಷ್ಟು ದೊಡ್ಡ ಟೆಂಟು ಎಷ್ಟಿದೆ ನೋಡಿ. ಎಲ್ಲಿ ನೋಡಿದ್ರು ಇದೆ, ಎಲ್ಲ ಕಡೆಗೂ ಜನ ಅಂದರೆ ಜನ. ಗಾಡಿಗಳು ಇಲ್ದಿರ ನಾವು ಟೂ ವೀಲರ್ ಯಾರೋ ನಮ್ಗೆ ಹೆಲ್ಪ್ ಮಾಡಿದ್ರು, ಅವ್ರ ಜೊತೆಗೆ ಕಳಿಸ್ತಾ ಇದ್ದೀವಿ ರೈಲ್ವೆ ಸ್ಟೇಷನ್ಗೆ. ಓಕೆ ನೋಡಿ, ಗಾಡಿಗಳು ಸಿಗ್ತಾ ಇಲ್ಲ. ಈ ಥರ ಟೂ ವೀಲರಲ್ಲಿ ಎಲ್ಲರನ್ನೂ ಮನೆಗೆ ರೈಲ್ವೆ ಸ್ಟೇಷನ್ ಹತ್ರ ಕಳಿಸ್ತಾ ಇದ್ದೀವಿ, ಹೋಟೆಲ್ಗೆ. ಅಷ್ಟು ಜನ ಇದ್ದಾರೆ, ಇಷ್ಟು ಜನಕ್ಕೆ ಗಾಡಿಗಳು ವ್ಯವಸ್ಥೆ ಮಾಡೋದು ಭಾರಿ ಕಷ್ಟ. ನೋಡಿ ನೋಡಿ ನೋಡಿ, ಇನ್ನೊಬ್ಬ ಬಂದ, ಯಾರೋ ಕರ್ಕೊಂಡು ಹೋಗ್ತಾನೆ ನೋಡಿ. ನೋಡಿ ಇದು ಶಾಸ್ತ್ರಿ ಬ್ರಿಡ್ಜ್ ಇದ್ದ ವ್ಯೂ ಹೇಗಿದೆ ನೋಡಿ. ಶಾಸ್ತ್ರಿ ಬ್ರಿಡ್ಜು ಅಲಂಕಾರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಬ್ರಿಡ್ಜ್ ಇದು. ಇದರ ಅಲಂಕಾರ ನೋಡಿ. ಮತ್ತು ಇದೇ ಕುಂಭ ಡಿಸ್ಟ್ರಿಕ್ಟ್ ಅಂತ ಮಾಡಿದ್ದಾರೆ, ಒಂದು ಕುಂಭನಗರ ಇದು. ನೋಡಿ ಹೇಗಿದೆ ಅಂತ. ಇದಕ್ಕೋಸ್ಕರ ನಮಗೆ ಆಟೋಗಳಿಲ್ಲ, ಬಸ್ ಇಲ್ಲ, ಅಷ್ಟು ಜನ. ಆದ್ರೂ ನಾವು ಯಾರೋ ಟೂ ವೀಲರಲ್ಲಿ ಬಂದಿದ್ದೀವಿ.